ನೀವು ನೋಡ್ತಾ ಇರುವಂತಹ ದೃಶ್ಯ ಇದು ಪ್ರಧಾನಿ ನರೇಂದ್ರ ಮೋದಿ ಅವರು ಕನಕನ ಕಿಂಡಿಯ ಸ್ವರ್ಣಲೇಪನ ಕನಕದಾಸರಿಗೆ ಅವರು ನಮನವನ್ನ ಸಲ್ಲಿಸಿ ಸ್ವರ್ಣಲೇಪಿತ ಕನಕನ ಗಿಂಡಿಯನ್ನು ಉದ್ಘಾಟನೆ ಮಾಡಿದಂತಹ ದೃಶ್ಯ. ಪುತ್ತಿಗೆ ಶ್ರೀಗಳನ್ನ ಕೂಡ ನೀವು ನೋಡಿದ್ರಿ, ದೃಶ್ಯ ಗಮನಿಸ್ತಾ ಇದ್ದೀರಿ. ಕನಕನ ಕಿಂಡಿಯ ಮುಖಾಂತರ ಪ್ರಧಾನಿ ನರೇಂದ್ರ ಮೋದಿ ಕೃಷ್ಣನ ದರ್ಶನವನ್ನ ಪಡೆದಿರುವಂತಹ ದೃಶ್ಯ ಇದು. ಇನ್ನು ಮಠದ ಒಳಭಾಗವನ್ನು ಪ್ರವೇಶಿಸ್ತಾ ಇರುವಂತಹ ದೃಶ್ಯ ಪುತ್ತಿಗೆ ಶ್ರೀಗಳ ಜೊತೆಗೆ ಮುಖ್ಯ ಪ್ರಾಣ ದರ್ಶನವನ್ನ ಕೂಡ ಮಾಡಿದ್ದಾರೆ ಪ್ರಧಾನಿ ಪ್ರಹ್ಲಾದ್ ಜೋಶಿ ಅವರನ್ನ ಕೂಡ ನೀವು ಗಮನಿಸಬಹುದು. ದೃಶ್ಯದಲ್ಲಿ ಪುತ್ತಿಗೆ ಶ್ರೀಗಳ ಪರ್ಯಾಯ ನಡೀತಾ ಇದೆ. ಪುತ್ತಿಗೆ ಶ್ರೀಗಳ ಪರ್ಯಾಯದ ಸಂದರ್ಭದಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಉಡುಪಿ ಕೃಷ್ಣ ಮಠಕ್ಕೆ ಆಗಮಿಸಿ ಶ್ರೀಕೃಷ್ಣನ ದರ್ಶನವನ್ನ ಪಡೆದಿದ್ದಾರೆ. ಕಡೆಗೋಲು ಕೃಷ್ಣನ ದರ್ಶನವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಪಡೆದಿರುವಂತಹ ದೃಶ್ಯವನ್ನು ನೋಡ್ತಾ ಇದೆ. ಕನಕನ ಕಿಂಡಿ ಮತ್ತು ನವಗ್ರಹ ಕಿಂಡಿಯ ಮುಖಾಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಶ್ರೀಕೃಷ್ಣನ ದರ್ಶನವನ್ನು ಪಡೆದಿದ್ದಾರೆ. ಇದು ಉದ್ಘಾಟನೆಯ ದೃಶ್ಯ ಏನು ನೋಡಿದ್ರಿ, ತೀರ್ಥ ಮಂಟಪದ ಉದ್ಘಾಟನೆಯೂ ಕೂಡ ಆಗಿದೆ. ಅದರ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ತೀರ್ಥ ಮಂಟಪ, ಸ್ವರ್ಣಲೇಪಿತ ತೀರ್ಥ ಮಂಟಪ, ಇದರ ಉದ್ಘಾಟನೆಯ ದೃಶ್ಯ ಇದು. ಪುತ್ತಿಗೆ ಶ್ರೀಗಳ ಬಗ್ಗೆ ಬ್ರಹ್ಮಾಂಡ ಗುರೂಜಿ ಮಾತನಾಡ್ತಾ ಹೇಳ್ತಾ ಇದ್ರು, ಪುತ್ತಿಗೆ ಶ್ರೀಗಳು ಭಗವದ್ಗೀತೆಯ ಸಾರವನ್ನ ಜಗತ್ತಿಗೆ ಪಸರಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಅವರು ಪರ್ಯಾಯ ಪೀಠವನ್ನ ಅಲಂಕರಿಸೋ ಸಂದರ್ಭದಲ್ಲಿ ಒಂದು ಸಂಕಲ್ಪ ಮಾಡಿದ್ರು, ಲಕ್ಷ ಕಂಠ ಪಾರಾಯಣ, ಭಗವದ್ಗೀತೆ ಪಾರಾಯಣ. ಅದು ಆ ಕಾರ್ಯಕ್ರಮದಲ್ಲಿ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಭಾಗವಹಿಸಿದ್ದಾರೆ. ಉಡುಪಿಯ ಪರ್ಯಾಯ ಪೀಠವನ್ನ ಏರುವಂತ ಪ್ರತಿಯೊಬ್ಬ ಮಠಾಧೀಶರು ಕೂಡ ತಮ್ಮ ಪರ್ಯಾಯದ ಅವಧಿಯಲ್ಲಿ ನೆನಪಿಟ್ಟುಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಅದು ಧರ್ಮ ಕಾರ್ಯ ಇರಬಹುದು, ಮಠದ ಅಭಿವೃದ್ಧಿಯ ವಿಚಾರದಲ್ಲಿ ಇರಬಹುದು, ತಾವು ನೆನಪಿಟ್ಟುಕೊಳ್ಳುವಂತ ಕೆಲಸವನ್ನ ಮಾಡಿ ಹೋಗಿದ್ದಾರೆ. ಈಗ ಸ್ವರ್ಣಲೇಪಿತ ತೀರ್ಥ ಮಂಟಪ ಪರ್ಯಾಯದ ಅವಧಿ ಪುತ್ತಿಗೆ ಶ್ರೀಗಳದು ಸ್ವರ್ಣಲೇಪಿತ ತೀರ್ಥ ಮಂಟಪ ಉದ್ಘಾಟನೆಯಾಗಿದೆ. ಅಲ್ಲಿ ಸ್ವರ್ಣ ರಥೋತ್ಸವ ಮಾಡೋದಕ್ಕೂ ಕೂಡ ಹಿಂದಿನ ಪರ್ಯಾಯದ ಸಂದರ್ಭದಲ್ಲಿ ಬೇರೆ ಬೇರೆ ಯತಿಗಳು ಅವರ ಪರ್ಯಾಯದ ಅವಧಿಯಲ್ಲಿ ಏನೆಲ್ಲ ಮಾಡೋದಕ್ಕೆ ಸಾಧ್ಯ ಇದೆಯೋ ಅದು ಎಲ್ಲವನ್ನ ಕೂಡ ಜನ ಕಲ್ಯಾಣಕ್ಕೆ ಮಾಡೋದಕ್ಕೆ ಸಾಧ್ಯ ಇದೆ, ಅದನ್ನು ಮಾಡಿದ್ದಾರೆ. ಕೃಷ್ಣನ ದರ್ಶನವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡ್ತಾ ಇರುವಂಥ ದೃಶ್ಯ ಇದು. ಶ್ರೀಕೃಷ್ಣನ ದರ್ಶನ, ಆಗಲೇ ನಾವು ಶ್ರೀಕೃಷ್ಣನ ವಿಗ್ರಹದ ಬಗ್ಗೆ ಹೇಳ್ತಾ ಇದ್ವಿ. ದ್ವಾರಕೆಯಿಂದ ಬಂದಂಥ ವಿಗ್ರಹ ಇದು, ರುಕ್ಮಿಣಿ ಪೂಜಿತ ವಿಗ್ರಹ, ಶ್ರೀಕೃಷ್ಣನ ವಿಗ್ರಹ, ಕಡೆಗೋಲು ಶ್ರೀಕೃಷ್ಣನ ವಿಗ್ರಹ. ಭಾರತದಲ್ಲಿ ಎಲ್ಲೂ ಇಲ್ಲದಂತ ಅಪೂರ್ವ ವಿಗ್ರಹ ಇದು, ಕಡೆಗೋಲು ಕೃಷ್ಣನ ವಿಗ್ರಹ. ಅದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ದರ್ಶನ ಪಡೆದಿರುವಂತಹ ದೃಶ್ಯವನ್ನು ನೋಡ್ತಾ ಇದ್ದೀರಿ. ಗುಜರಾತ್ನ ದ್ವಾರಕೆಯಿಂದ ಬಂದಂತ ವಿಗ್ರಹ ಉಡುಪಿಯಲ್ಲಿ ಪ್ರತಿಷ್ಠಾಪನೆಯಾಯಿತು ಮಧ್ವಾಚಾರ್ಯರ ಕಾಲದಲ್ಲಿ. ಅಚ್ಚರಿ ಎಂಬಂತೆ ಬಂದಂತ ವಿಗ್ರಹ. ನಾನು ಅತಿಥಿಗಳನ್ನು ಮಾತನಾಡಿಸ್ತಾ ಹೋಗ್ತೀನಿ. ನಿಜಗಲ್ ಅವರನ್ನ ಕೇಳಬೇಕಾಗಿರೋದು ಒಂದು ವಿಚಾರ ಇದೆ. ಬಹುಶಃ ಕೃಷ್ಣನಿಂದನೇ ಬೋಧನೆಯಾಗಿರೋದು ಗೀತೆ. ಇವತ್ತು ಕೃಷ್ಣನ ಸನ್ನಿಧಿಯಲ್ಲೇ ಲಕ್ಷ ಜನ ನಿಂತು ಪಾರಾಯಣ ಮಾಡ್ತಾ ಇದ್ದಾರೆ. ಇದರ ವಿಶೇಷತೆ ಏನು ಗುರುಗಳೇ? ಖಂಡಿತವಾಗ್ಲು ಕೃಷ್ಣ ನಗರಿ ಕೇವಲ ನಮ್ಮ ಎದುರಿಗೆ ಕಾಣುವಂತಹ ಉಡುಪಿ ಅಷ್ಟೇ ಅಲ್ಲ, ಅಥವಾ ದ್ವಾರಕಾ ಅಷ್ಟೇ ಅಲ್ಲ, ಸಮಸ್ತ ವಿಶ್ವ ಸೃಷ್ಟಿಯೇ ಕೃಷ್ಣನ ನಗರಿ. ಆ ವಿಶ್ವದ ಪ್ರತೀಕ ಎಂಬಂತೆ ವಿಶ್ವದೊಕ್ಕೊರಲಿನ ಏಕಕಂಠದ ಒಂದು ಪ್ರತೀಕವಾಗಿ ಸಮಸ್ತರು ಅಲ್ಲಿ ನೆರೆದು ಆ ಗೀತೆಯನ್ನು ಉತ್ಕಂಠೇನ, ನಾನು ಆಗಲೇ ಹೇಳಿದೆ, ಭಾರತ ಅನ್ನುವುದು ಜ್ಞಾನದಲ್ಲಿ ಕ್ರೀಡಿಸುವಂತಹ ಆಟವಾಡುವಂತಹ ರಾಷ್ಟ್ರ. ಇಡೀ ಮನೆಗೆ ನಮ್ಮದು ಎಷ್ಟೇ ಭವ್ಯ ಬಂಗಲೆ ಆಗಿದ್ರೂ ಕೂಡ ಅತ್ಯಂತ ಪವಿತ್ರವಾದದ್ದು ದೇವರ ಮನೆ ಹೇಗೋ, ಇಡೀ ವಿಶ್ವಕ್ಕೆ ದೇವರ ಮನೆಯಂತೆ ಇರುವುದು ನಮ್ಮ ಭಾರತ. ಆ ಒಂದು ಸಂಕೇತ ಎಲ್ಲ ಜಗತ್ತಿಗೆ ಮುಟ್ಲಿ ಅನ್ನೋದಕ್ಕೆ ಇಂಥ ಸಂದರ್ಭದಲ್ಲಿ ಪ್ರಧಾನಿಗಳ ಆದಿಯಾಗಿ ಅವರ ಜೊತೆಗೂಡಿ ಒಕ್ಕೊರಲಿನಲ್ಲಿ ಲಕ್ಷೋಪಲಕ್ಷ ಜನ ಸೇರಿ ಲೋಕೋತ್ತರವಾದಂತಹ ಸರ್ವಧರ್ಮ ಸಮನ್ವಯವನ್ನು ಸಾಧಿಸಿ ಭಗವಂತನನ್ನು, ನಮ್ಮ ಒಂದು ಮುಖ್ಯ ಕಾರಣರೂಪನಾದ ಭಗವಂತನನ್ನು ನಾವು ಸೇರುವಂತೆ ಮಾಡುವಂಥ ಗೀತೆಯ ಒಂದು ಪಾರಾಯಣ ಯಾರು ಶ್ರದ್ಧೆ ಭಕ್ತಿಗಳಿಂದ ಮಾಡ್ತಾರೋ. ಈಗ ನಾವು ನೋಡ್ತಾ ಇದ್ದೀವಿ, ಅಷ್ಟಮಠಾಧಿಪತಿಗಳೂ ಸೇರಿ, ಸಮಸ್ತರೂ ಸೇರಿ
ಕೊರಲಿನಿಂದ ಮಾಡುವಂಥದ್ದು. ಸ್ವಲ್ಪ ಹೊತ್ತಿಗೆ ಮುಂಚೆ ತಾವು ತೋರಿಸ್ತಾ ಇದ್ರಿ, ಯಾವುದೇ ಕೆಲಸ ಮಾಡಬೇಕಾದ್ರೆ ಸಂಕಲ್ಪ ಪುರಸ್ಸರವಾಗಿ ಮಾಡಬೇಕು ಅಂತ. ಪ್ರಾಯ ಈಗಲೂ ಅದು ಕಾಣ್ತಾ ಇದೆ. ತೀರ್ಥ ಮಂಟಪದಲ್ಲಿ ಪ್ರಧಾನಿಗಳಿಗೆ ಮೊಟ್ಟ ಮೊದಲು ಸಂಕಲ್ಪವನ್ನು ಮಾಡಿಸಿ ಈ ಒಂದು ಗೀತಾ ಯಜ್ಞವನ್ನು ಕೋಟಿ ಕಂಠದಿಂದ ವಿಶ್ವಕ್ಕೆ ವಿಶ್ವ ಶಾಂತಿಗೋಸ್ಕರವಾಗಿ ಆ ಪ್ರಧಾನಿಗಳು ನಮ್ಮ ಕೇವಲ ರಾಷ್ಟ್ರದ ನಾಯಕರಷ್ಟೇ ಅಲ್ಲ, ನಮ್ಮೆಲ್ಲರನ್ನ ಈ ಕಾಲದಲ್ಲಿ, ಕಲಿಗಾಲದಲ್ಲಿ, ಹಿಂದೆ ದ್ವಾಪರಾದಿಗಳಲ್ಲಿ ಕೃಷ್ಣ ಯುಧಿಷ್ಠಿರಾದಿಗಳು ಹೇಗೆ ನಡೆಸಿಕೊಂಡು ಹೋದರು, ಸನ್ಮಾರ್ಗದಲ್ಲಿ ಜನರನ್ನು ಹೇಗೆ ತೆಗೆದುಕೊಂಡು ಹೋದರು, ಪ್ರಸ್ತುತ ಕಲಿಯುಗದಲ್ಲಿ ಪ್ರಧಾನಿ ಮೋದಿಯವರ ಮೂಲಕ ಧರ್ಮ ಸಂದೇಶವನ್ನು ಸಾರುವಂತೆ ಆ ದ್ವಾದಶ ನಾಮಾದಿಗಳು, ಆ ಅಕ್ಷತಾ ಗಂಧಾದಿಗಳಿಂದ ಪುರಸ್ಸರನಾದ ಮುಖ್ಯ ಪ್ರಾಣದೇವ ಗರುಡ ದೇವರ ಸಹಿತನಾದ ಕೃಷ್ಣನ ಆ ವಾಣಿಯನ್ನು ಕೋಟಿ ಕೋಟಿ ಕಂಠಗಳಲ್ಲಿ ಮೊಳಗಿಸುತ್ತಾ ಬರೀ ವಾತಾವರಣ ಅಷ್ಟೇ ಅಲ್ಲ, ಜಗತ್ತಿನಲ್ಲಿರುವ ಎಲ್ಲರ ಮನಸ್ಸು ಹೃದಯಗಳಲ್ಲಿ ಸ್ವಚ್ಛವಾದ ಸರ್ವೋತ್ಕೃಷ್ಟವಾದ ಶಾಂತಿಯ ಭಾವ, ಭಕ್ತಿಯ ಭಾವ ಬೆಳಗಲಿ ಅಂತ ಅವರ ಮುಖಾಂತರ ತೀರ್ಥ ಮಂಟಪದಲ್ಲಿ ಸ್ವರ್ಣಮಯವಾದಂತಹ ಈಗ ದೃಶ್ಯಾವಳಿಗಳಲ್ಲಿ ನೋಡಿದ್ರಲ್ಲ, ಅಲ್ಲಿ ಅದನ್ನು ಸಂಕಲ್ಪ ಮಾಡಿಸಿ ಈಗ ಅವರ ಮುಖೇನ ಆ 10 ಕಡೆಯ ಶ್ಲೋಕಗಳು ಅಂತ ಶ್ರೀಪಾದರು ಆಗಲೇ ಹೇಳಿದರು. ಆ 10 ಕಡೆಯ ಶ್ಲೋಕಗಳಲ್ಲೂ ಪುರುಷೋತ್ತಮನೇ ಹೇಳಿದಂಥದ್ದನ್ನು ಪುರುಷರ, ನಮ್ಮೆಲ್ಲರ ಇಂದಿನ ನಾಯಕರಾಗಿ ನಮ್ಮನ್ನು ಧರ್ಮ ಮಾರ್ಗದಲ್ಲಿ ನಡೆಸುವಂಥವರ ಮುಖೇನ ಈ ಸಂಕಲ್ಪವನ್ನು ನಾವು ಮಾಡ್ತಾ ಇದ್ದೇವೆ. ಭಗವಂತ ಇದನ್ನು ಅರ್ಪಿಸಿಕೋ, ನಮ್ಮೆಲ್ಲರಲ್ಲಿ ನಿನ್ನ ಆವಿರ್ಭೂತಿಯನ್ನು ಕೊಡು ಅನ್ನುವಂಥ. ಎಸ್ ಗುರುಗಳೇ, ನಾನು ಮಾತನಾಡಿಸ್ತೀನಿ. ನಮ್ಮ ಜೊತೆಗೆ ಈಗ ಕೃಷ್ಣರಾಜ್ ಕುತ್ಪಾಡಿ ಅವರು ಕೂಡ ಜಾಯ್ನ್ ಆದರು. ಕೃಷ್ಣರಾಜ್ ಅವರೇ ನಮಸ್ತೆ. ನಮಸ್ತೆ. ನಾನು ಬ್ರಹ್ಮಾಂಡ ಗುರೂಜಿ ಅವರನ್ನ ಇದೇ ಪ್ರಶ್ನೆಯನ್ನ ನಿಮ್ಗೆ ಮೂವ್ ಮಾಡ್ತೀನಿ. ಬ್ರಹ್ಮಾಂಡ ಗುರೂಜಿ, ಬಹುಶಃ ಕೃಷ್ಣನ ಸನ್ನಿಧಾನದಲ್ಲಿ ಕೃಷ್ಣನೇ ಬೋಧನೆ ಮಾಡಿದಂತ ಗೀತೆಯ 1,00,000 ಜನ ಸೇರಿ ಪಾರಾಯಣ ಮಾಡ್ತಾರೆ. ಏನು ಮಹತ್ವ ಇದರದು? 1,00,000 ಜನ, ಕೋಟಿ ಜನ ಅನ್ನೋದಕ್ಕಿಂತ ಏನಾಗುತ್ತೆ, ಯದ್ಭಾವಂ ತದ್ಭವತಿ. ಒಂದು ಕಡ್ಡಿಯನ್ನು ಮುರಿದಾಕ್ಬೋದು, ಒಂದು 10 ಕಡ್ಡಿಯಿಂದ ಒಗ್ಗಟ್ಟನ್ನ ಮುರಿದಾಕಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗೆ ಒಂದು ಮಂತ್ರೋಚ್ಚಾರಣೆ ಒಬ್ಬರು ಮಾಡಿದಾಗ, ಇದೇ ಅಮೆರಿಕಾನಲ್ಲಿ, ಜರ್ಮನಿನಲ್ಲಿ 2 ಕಡೆ ಗಾಯತ್ರಿ ಮಂತ್ರಕ್ಕೆ ಬಲ ಇದೆಯಾ ಇಲ್ಲವಾ ಅಂತ ಸೈಂಟಿಸ್ಟ್ಗಳೆಲ್ಲ ವಿಜ್ಞಾನಿಗಳು ಸೇರಿದ್ರು. ಇದಕ್ಕೆ ಎಷ್ಟು ಖಂಡಿತವಾಗ್ಲೂ ಬಲ ಇರುತ್ತೆ ಅಂತ ನೋಡಿದಾಗ ಗಾಯತ್ರಿಯನ್ನು 24,000 ಪೂರ್ತಿಯಾಗಿ ಗಾಯತ್ರಿನ ಯಾರು ಹೇಳ್ತಾರೆ ನೋಡೋಣ ಅಂತ ಎಲ್ಲರೂ ಒಟ್ಟಿಗೆ ಹೇಳಿದಾಗ ಅದು ಬ್ಲಾಸ್ಟೇ ಆಗೋಯ್ತೆ ಹೊರತು ಶಬ್ದ ಬಂದಾಗ ಏನಾಯಿತು ಎತ್ತ ಅಂತ ಕೂಡ ಗೊತ್ತಾಗಿಲ್ಲ ಅವರಿಗೆ. ಹಾಗೆ ಅಂಥ ಒಂದು ತೇಜಸ್ಸು, ಅಂಥ ಒಂದು ಶಕ್ತಿ ನಮ್ಮ ಸನಾತನ ಧರ್ಮದಲ್ಲಿರ್ತಕ್ಕಂಥ ಮಂತ್ರಗಳಿಗೆ, ಉಚ್ಚಾರಣೆಗೆ, ಅಲ್ಲಿರ್ತಕ್ಕಂಥ ಲಿಪಿಗಳಿಗೆ ಎಲ್ಲ ಇದೆ. ಅದರಲ್ಲಿ ಭಗವದ್ಗೀತೆ ಅನ್ನೋದು ಬಹಳ ಮುಖ್ಯ. ಇವತ್ತಿನ ದಿವಸ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ಈಗದ ಪ್ರತಿಯೊಂದು ಧರ್ಮದಲ್ಲೂ ಒಂದೊಂದು ವಿಶೇಷವಾಗಿರ್ತಕ್ಕಂಥ ಸಮಯದಲ್ಲಿ ಅನ್ಯತಾ ಶರಣಂ ನಾಸ್ತಿ ತಸ್ಮಾತ್ ಕಾರಣ್ಯ ಭಾವೇನ ರಕ್ಷಮಾಂ ಪಾಹಿ. ಅಂದರೆ ಒಬ್ಬ ಮನುಷ್ಯ ಅನಾಥವಾದಾಗ ಯಾರಾದರೂ ಒಬ್ಬನು ಬರ್ತಾನೆ ಅಂತ. ಇವತ್ತು ನಮ್ಮ ಭಾರತ ದೇಶಕ್ಕೆ ಅನಾಥವಾಗಿದ್ದ ಸಮಯದಲ್ಲಿ 12 ವರ್ಷದಿಂದ ಈ ವರ್ಷದ ಕೊನೆಯವರೆಗೂ ಪೂರ್ತಿಯಾಗಿ ಮೋದಿಯವರನ್ನ ಭಗವಂತ ಕಳಿಸ್ಕೊಟ್ಟಿದ್ದಾನೆ. ಅವಧೂತ ಸಿದ್ಧಾಂತ ಇದ್ದ ಹಾಗೆ ಒಂದು ಅವಧೂತರನ್ನು ಕಳಿಸ್ಕೊಟ್ಟಿದ್ದಾನೆ. ರಾಷ್ಟ್ರ ರಕ್ಷಣೆ ಮಾಡು, ಈ ಒಂದು ದೇಶವನ್ನು ಕಾಪಾಡು ಅಂಥ ಒಂದು ವ್ಯಕ್ತಿಯನ್ನು ಯಾವತ್ತಾದರೂ ಬಂದಾಗ ಭಗವಂತನೇ ಬಂದಪ್ಪ ನೀವು ನಿಮ್ಮ ಮುಖಾಂತರ ಬಂದರು ಅಂತ. ಆದರೆ ಪುನರ್ಜನ್ಮವಾಗಿರ್ತಕ್ಕಂಥ ವಿಶೇಷವಾಗಿರೋ ನರೇಂದ್ರ ಮೋದಿಯವರು ಪುನರ್ಜನ್ಮನೇ ಗ್ಯಾರಂಟಿ. ಅಂಥದ್ರಲ್ಲಿ ಕೃಷ್ಣ ಪರಮಾತ್ಮನ ಒಂದು ಸಾನ್ನಿಧ್ಯಕ್ಕೆ ಬಂದಾಗ ಗುರುಮುಖೇನ ದೇವದರ್ಶನ. ಇವತ್ತು 15 ಲಕ್ಷ ಕೋಟಿ ಜನಗಳು ಎಲ್ಲರೂ ಆ ಭಗವದ್ಗೀತೆಗೆ ಏಕಕಾಲಕ್ಕೆ ಹೇಳಿದಾಗ ಆ ವೈಬ್ರೇಷನ್ನು, ಅಲ್ಲಿರ್ತಕ್ಕಂಥ ವಿಶೇಷವಾಗಿ ಈಗ ರೋಮದಲ್ಲಿ ಹನುಮಂತ, ರೋಮದಲ್ಲೂ ರಾಮನಾಮ ಅಂತ ಕರಿತೀವಲ್ಲ, ಹಾಗೆ ಮನುಷ್ಯ ಇವತ್ತು ಆ ಭಗವದ್ಗೀತೆ ಹೇಳಿದಾಗ, ಇವಾಗ ನಿಮ್ಮ ಟಿ ವಿ ಮುಖಾಂತರವಾಗಿ ನಾವು ಸುವರ್ಣ ಮುಖಾಂತರ ಹೇಳಬೇಕಾದ್ರೆ ಸ್ವರ್ಣ ಬಾಗಿಲನ್ನು, ಸ್ವರ್ಣ ಮಂಟಪವನ್ನು ವಿಶೇಷವಾಗಿ ಉದ್ಘಾಟನೆ ಮಾಡಿದರು ಮೋದಿಯವರು. ಅದರಲ್ಲಿ ನವಗ್ರಹ ಮಂಟಪ ಅಂತ 9 ನವದ್ವಾರಗಳು, ಒಂದು ಪುಟ್ಪುಟಾಣಿ ದ್ವಾರ ಇದೆ ಕೃಷ್ಣನ ದರ್ಶನ ಮಾಡಬೇಕೆ. ಆ ಒಂದೊಂದು ದ್ವಾರದಲ್ಲೂ ನೋಡಿದಾಗ ನಿನ್ನ ಗ್ರಹಚಾರ ಪರಿವರ್ತನೆ ಆಗತ್ತೆ ಅಂತ ಹೇಳ್ತೀವಿ. ನಮ್ಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಬೆಶ್ಚ ರಾಹುವೇ ಕೇತುವೇ ನಮಃ ಅಂತ. ಆ 9 ರಂಧ್ರದಲ್ಲೂ ಒಂದೊಂದು ಗ್ರಹಗಳನ್ನು ನೆನೆಸ್ಕೊಂಡು ಕೃಷ್ಣ ಎಲ್ಲವೂ ನೀನೇ, ಸರ್ವವೂ ನೀನೇ, ಎಲ್ಲವೂ ನಿನ್ನ ಪಾದಕ್ಕೆ ಸೇರಿದ್ದೀವಿ ಅಂತ ಹೇಳ್ತೀವೋ, ಹಾಗೆ ಆ ಭಗವಂತನ ರೀತಿಯಲ್ಲಿ ಇಷ್ಟು ಲಕ್ಷಾಂತರ ಜನದ ಆಶೀರ್ವಾದ ನಮ್ಮ ವಿಶೇಷವಾಗಿರ್ತಕ್ಕಂಥ ರಾಷ್ಟ್ರ ಪ್ರಧಾನಮಂತ್ರಿಗಳಿಗೆ, ಅವರಿಗೆ ಆ ಧೈರ್ಯ, ಸಾಹಸ, ಲಕ್ಷ್ಮಿ ನಾವೆಲ್ಲ ಇದ್ದೀವಿ, ಆ ಗುರು ಹಿರಿಯರ ಆಶೀರ್ವಾದ ಇದೆ ಅಂತ ಆ ಒಂದು ಬೋಧನೆ ಇಷ್ಟೂ ಜನಕ್ಕೆ ವಿಶೇಷವಾಗಿ ಭಾರತ ದೇಶ ರಕ್ಷಣೆ ಮಾಡೋಕ್ಕೆ ನಿಮಗೆ ಒಂದು ಧನ್ಯವಾದ ಅಂತ ಕೂಡ ನಾವು ಯಾರಾದರೂ ಇಂಡೈರೆಕ್ಟಾಗಿ ಅರ್ಪಿಸಬೇಕು. ಸೊ ಅದರಿಂದ ಈ ಅರ್ಪಣೆ ಕಾರ್ಯಕ್ರಮ ಅಷ್ಟಮಠದಲ್ಲಿ ಅಷ್ಟಮಠಾಧೀಶ್ವರರು ಎಲ್ಲರೂ ಸೇರಿ ಇವತ್ತು ಪುತ್ತಿಗೆ ಶ್ರೀಗಳ ಒಂದು ಮುಂದಾಳತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇರೋದು ಎಷ್ಟೋ ಜನ್ಮದ ನಮ್ಮೆಲ್ಲರ ಪುಣ್ಯ. ಅಂದರೆ ಈ ಸಮಯದಲ್ಲೂ ನಾವುಗಳೆಲ್ಲ ಇದೀವಲ್ಲ, ಈ ಸಮಯದಲ್ಲಿ ನಾವೆಲ್ಲ ಇದಕ್ಕೆ ಭಾಗಿಯಾಗ್ತಾ ಇದ್ದೀವಲ್ಲ ಇಂಡೈರೆಕ್ಟಾಗಿ ಅನ್ನೋದು ನಮ್ಮ ಒಂದು ಭಾವನೆ, ಅಂತ ಒಂದು ಸದ್ವಿನಿಯೋಗ. ಸೊ ಅದರಿಂದ ಎಲ್ಲ ಜನಗಳಿಗೆ ಈ 15 ಲಕ್ಷಾಂತರ ಜನ ಇದರಲ್ಲಿ ಮಂಗಳೂರು ಪ್ರಾಂತದ ಪಶ್ಚಿಮದ ಭಾಗದಲ್ಲಿ, ಸಾಧಾರಣವಾಗಿ ರಾಜಕೀಯದಲ್ಲಿ ಪಶ್ಚಿಮ ಬಹಳ ಮುಖ್ಯ ಅಂತ ಕರಿತೀವಿ. ಎಸ್ ಗುರುಜಿ, ನಾನು ಮಾತನಾಡಿಸ್ತೀನಿ. ಈಗ ನೀವು ನೋಡ್ತಾ ಇರುವಂತ
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.